ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆಂಕರ್ ರೂಪಲತಾ. ಇನ್ನೇನು ಮಕ್ಕಳಿಗೆ ರಜೆ ಬಂದಾಯ್ತು. ಈ ಒಂದು ಏಪ್ರಿಲ್ ತಿಂಗಳಿನಲ್ಲಿ ರಜೆಯ ಒಂದು ಮಜಾವನ್ನ ಅನುಭವಿಸ್ತಾ ಇರ್ತಾರೆ. ಖುಷಿಯಿಂದ ಎಲ್ರೂ ಕೂಡ ಇರ್ತಾರೆ. ರಜೆ ಸಿಕ್ಕರೆ ಸಾಕಪ್ಪ, ನಾನು ಊರಿಗೆ ಹೋಗ್ಬೇಕು, ನಾನು ಅಜ್ಜನ ಮನೆಗೆ ಹೋಗ್ಬೇಕು, ಅಜ್ಜಿ ಮನೆಗೆ ಹೋಗ್ಬೇಕು, ಚಿಕ್ಕಮ್ಮನ ಮನೆಗೆ ಹೋಗ್ಬೇಕು, ದೊಡ್ಡಪ್ಪನ ಮನೆಗೆ ಹೋಗ್ಬೇಕು, ಮಾವನ ಮನೆಗೆ ಹೋಗ್ಬೇಕು, ಅತ್ತೆ ಮನೆಗೆ ಹೋಗ್ಬೇಕು. ಹಿಂಗೆ ಇದೆಲ್ಲ ಪ್ಲಾನ್ಸ್ ಅನ್ನ ಮಾಡ್ಕೊಂಡಿರ್ತೀರ, ನಿಜ. ಆದ್ರೆ ಪೋಷಕರಿಗೆ ಒಂದು ಕಿವಿ ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೀವು ಎಲ್ಲೇ ಕಳಿಸಿ ಪರವಾಗಿಲ್ಲ, ನಿಮ್ಮ ಅಜ್ಜಿ ಮನೆಗೆ ಕಳಿಸಿ ಅಥವಾ ತಾತನ ಮನೆಗೆ ಕಳಿಸಿ, ದೊಡ್ಡಪ್ಪ, ಚಿಕ್ಕಪ್ಪ, ಮಾವ, ಅತ್ತೆ ಎಲ್ಲಿ ಬೇಕಾದ್ರೂ ಕಳಿಸಿ. ಆದ್ರೆ ನೆನಪಲ್ಲಿ ಇಟ್ಕೊಳ್ಳಿ, ನೀವು ಕಳಿಸುವಾಗ ನೀವು ಎಷ್ಟು ಮನೆಯಲ್ಲಿ ಕೇರ್ ತಗೊಳ್ತೀರಾ ಅಷ್ಟೇ ಕೇರನ್ನ ನೀವು ಯಾರ ಮನೆಗೆ ಕಳಿಸಿರ್ತೀರೋ ಆ ಮನೆಯಲ್ಲಿ ಕೂಡ ಅಷ್ಟೇ ಕೇರ್ ತಗೊಳ್ತಾರಾ ಅನ್ನುವಂಥದ್ದನ್ನ ಫಸ್ಟ್ ನೋಡ್ಕೋಬೇಕು. ಯಾಕಂತ ಹೇಳಿದ್ರೆ ನೀವೇನಾದ್ರೂ ಈಗ ಹಳ್ಳಿಗಳಿಗೆ ಎಲ್ಲ ಕಳಿಸ್ಕೊಡ್ತೀರಾ ಮಕ್ಕಳನ್ನ, ಏನಾಗತ್ತೆ ಅಂತ ಹೇಳಿದ್ರೆ ಆ ಜಾಗದಲ್ಲಿ ಕೆರೆ ಇರತ್ತೆ, ಬಾವಿ ಇರತ್ತೆ, ನದಿ ಇರತ್ತೆ, ಅಥವಾ ಬೇರೆ ಏನಾದ್ರೂ ಇರ್ಬೋದು, ಹೊಂಡಗಳಿರುವಂತದ್ದು, ಹೀಗೆ ಏನೇನೋ ನಾನಾ ರೀತಿಯಾಗಿರುವಂತಹ ಡೇಂಜರಸ್ ಪ್ಲೇಸ್ಗಳೆಲ್ಲ ಇರ್ಬೋದು. ಮಕ್ಳು ಏನ್ ಮಾಡ್ತಾರೆ, ಆಟ ಆಡ್ಕೊಂಡು ಏನೋ ಆ ಕೆರೆ, ಬಾವಿ, ನದಿ, ಹಳ್ಳ, ಕೊಳ್ಳ ಇಲ್ಲೆಲ್ಲ ಹೋಗ್ತಾರೆ. ಅಲ್ಲಿ ಜಾರಿ ಬಿದ್ದಿರುವಂತದ್ದು ಅಥವಾ ಮಕ್ಳು ದೂಡ್ಕೊಂಡು ಬಿದ್ದಿರುವಂತ ಘಟನೆಗಳು ಎಷ್ಟೋ ಕಡೆಗಳಲ್ಲಿ ಆಗಿರತ್ತೆ. ಈ ಒಂದು ರಜೆ ಏನಾದ್ರೂ ಬಂತು ಅಂದ್ರೆ ನೀವು ನೋಡಿರ್ಬೋದು, ನ್ಯೂಸ್ಗಳಲ್ಲೂ ಕೂಡ ನೋಡಿರ್ಬೋದು, ಏನೆಲ್ಲ ಘಟನೆಗಳು ಸಂಭವಿಸುತ್ತೆ. ಮಕ್ಕಳು ಕಾಲು ಜಾರಿ ಬಿದ್ದಿರುವಂತದ್ದು, ಒಬ್ರಿಗೊಬ್ರು ಆಟ ಆಡ್ತಾ ನೀರಿಗೆ ಬಿದ್ದು ಮೃತಪಟ್ಟಿರುವಂತದ್ದು, ಹೀಗೆ ಘಟನೆಗಳು ಸಂಭವಿಸಿರುತ್ತೆ. ಅದಕ್ಕೆ ಪೋಷಕರಿಗೆ ಕಿವಿ ಮಾತನ್ನ ನಾನು ಇವಾಗ್ಲೇ ಕೊಡ್ತಾ ಇದ್ದೀನಿ. ನಿಮ್ಮ ಮಕ್ಕಳನ್ನ ಕಳುಹಿಸುವ ಮುನ್ನ ನೀವು ಕೂಡ ಎಚ್ಚರವಾಗಿರ್ಬೇಕು. ನಿಮ್ಮ ಮಕ್ಕಳೊಂದಿಗೆ ನೀವು ಕೂಡ ಅವರ ಮನೆಗೆ ಹೋಗಿ ಪರವಾಗಿಲ್ಲ. ಅಥವಾ ನಿಮ್ಮಷ್ಟೇ ಕಾಳಜಿಯನ್ನ ವಹಿಸುವವರು ನೀವು ಕಳಿಸಿದ ಮನೆಯಲ್ಲೂ ಕೂಡ ಇದ್ದಾರಾ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ. ಅವ್ರೇನಾದ್ರೂ ಇದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ನೀವು ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕಾಗತ್ತೆ. ಇಂಥ ಅನಾಹುತಗಳಿಂದ ನೀವು ಅವ್ರನ್ನ ಪಾರು ಮಾಡ್ಬೇಕಾಗತ್ತೆ. ದಯವಿಟ್ಟು ಪೋಷಕರು ಇದೆಲ್ಲ ಅಂಶಗಳನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಮಕ್ಕಳಿಗೆ ಗೊತ್ತಾಗಲ್ಲ ಅಲ್ವಾ, ಅವರು ಆ ಒಂದು ಹಳ್ಳ ಕೊಳ್ಳ ನೀರಿನಲ್ಲಿ ಎಲ್ಲಾ ಕಡೆ ಹೋಗ್ತಾರೆ. ರಜೆ ಸಿಕ್ಕಿದೆ, ಖುಷಿಯಾಗಿರ್ತಾರೆ, ಆಟ ಆಡ್ತಾ ಎಲ್ಲ ಇರ್ತಾರೆ. ಮಕ್ಕಳು ಫ್ರೆಂಡ್ಸ್ ಎಲ್ಲ ಇರ್ತಾರೆ, ತುಂಬಾ ಜನ ಫ್ರೆಂಡ್ಸ್ ಎಲ್ಲ ಇರ್ತಾರೆ. ಆ ಬಂದಂತಹ ಮಕ್ಕಳು ಯಾವ ರೀತಿಯಾಗಿರ್ತಾರೆ, ಕೆಲವರು ದೂಡ್ ಬಿಡ್ತಾರೆ ನೀರಿಗೆ, ಅಥವಾ ಏನೋ ಆಟ ಆಡಕ್ಕೆ ಅಂತ, ಅಥವಾ ಏನೋ ಆಟ ಆಡುವಂತ ಆಟಿಕೆಗಳು ನೀರಲ್ಲಿ ಬಿತ್ತು ಅಂತ ಅದನ್ನ ಎತ್ಕೊಳಕ್ ಹೋಗುವಂಥದ್ದು, ಹೀಗೆ ಬೇರೆ ಬೇರೆ ಕಾರಣಗಳಿಂದ ಮೃತಪಟ್ಟಿರುವಂತಹ ಘಟನೆಗಳು ನಿಮ್ಗೆ ಗೊತ್ತಿರ್ಬೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ಎಚ್ಚರವಾಗಿರಿ, ಎಲ್ರೂ ಕೂಡ ಎಚ್ಚರವಾಗಿರಿ. ಜೊತೆಗೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ನೀವು, ಅಂದ್ರೆ ಚಿಕ್ಕ ಮಕ್ಕಳು ಅಂತ ಇವಾಗ ನೋಡಲ್ಲ, ಅಂತ ಒಂದು ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ನಿರ್ಮಾಣವಾಗ್ಬಿಟ್ಟಿದೆ. ಹೆಣ್ಣು ಮಕ್ಕಳನ್ನ ನೀವೇನಾದ್ರೂ ಈ ರೀತಿಯಾಗಿ ರಜೆಯಲ್ಲಿ ಎಲ್ಲೆಲ್ಲಿಗೋ ಕಳಿಸ್ಬಿಡ್ತೀರಾ ಅಲ್ವಾ, ರಜೆಯಲ್ಲಿ ಅಲ್ಲಿರ್ತಾರೆ, ಚೆನ್ನಾಗಿರ್ತಾರೆ ಅಂತ. ಆದ್ರೆ ಕಳುಹಿಸಿದಂತ ಮನೆಯಲ್ಲಿರುವಂತ ಗಂಡಸರು ಯಾವ ರೀತಿಯಾಗಿರ್ತಾರೆ ಅನ್ನುವಂಥದ್ದನ್ನ ಕೂಡ ನೀವು ತಿಳ್ಕೋಬೇಕಾಗತ್ತೆ. ಹೆಣ್ಣು ಮಕ್ಕಳನ್ನ ಒಂಟಿಯಾಗಿ ಕಳಿಸ್ಬಿಟ್ಟಿರ್ತೀರಲ್ವಾ, ಯಾವ ರೀತಿಯಾಗಿರುವಂತಹ ಮನಸ್ಥಿತಿ ಅಲ್ಲಿನ ಜನರದ್ದು ಇರತ್ತೆ ಅಂತ ಗೊತ್ತಿರಲ್ಲ ಅಲ್ವಾ. ಇತ್ತೀಚೆಗೆ ನಿಮ್ಗೆ ಗೊತ್ತಿರ್ಬೋದು ಏನೆಲ್ಲ ಘಟನೆಗಳು ಆಗತ್ತೆ ಅಂತ. ಸಣ್ಣ ಸಣ್ಣ ಅಪ್ರಾಪ್ತ ಮಕ್ಕಳನ್ನ ಅತ್ಯಾಚಾರ ಮಾಡಿರುವಂಥದ್ದು, ಏನೇನೋ ವಿಕೃತವಾಗಿ ಅವರನ್ನ ಕೊಲೆಗೈಯುವಂಥದ್ದು, ವಿಕೃತವಾದಂತಹ ಲೈಂಗಿಕ ಕಿರುಕುಳ ಕೊಡುವಂಥದ್ದು, ಇದೆಲ್ಲವೂ ಕೂಡ ಆಗ್ತಾ ಇರುವಂಥದ್ದು ನಿಮ್ಗೆ ಗೊತ್ತಿರತ್ತೆ. ಗೊತ್ತಿದ್ದು ಕೂಡ ನೀವೇನ್ ಮಾಡ್ತೀರಾ, ಕೆಲವೊಂದೊಂದ್ಸಲ ಏನೋ ನಿಮ್ಮ ಮೈಂಡಿಗೆ ಬಂದಿರಲ್ಲ ಅಂತ ಸಂದರ್ಭದಲ್ಲಿ ಕಳ್ಸಿಕೊಟ್ಟಿರ್ತೀರಲ್ವಾ, ಅದ್ರಿಂದ ಇದು ಕೂಡ ನಿಮ್ಮ ಮನದಲ್ಲಿ ಇರ್ಲೇಬೇಕಾಗತ್ತೆ. ಅದ್ರಲ್ಲೂ ಎಸ್ಪೆಷಲಿ ತಾಯಿಯಾದವರು ಇಂಥ ವಿಷಯಗಳನ್ನ ತುಂಬಾನೇ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಥ್ಯಾಂಕ್ ಯು.